ಪವಿತ್ರ ಶಿಲ್ಬೆಯ ಗೊತ್ತಿನ ಮೂಲಕ ನಮ್ಮ ಹೊರಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್. ಈ ಶುಭ ಸಂಜೆಯಲ್ಲಿ ನಾವೆಲ್ಲರೂ ಒಂದಾಗಿ ಪ್ರಾರ್ಥಿಸುವ ವೇಳೆಯಲ್ಲಿ ಶ್ರೀ ಯೇಸುವು ನಮ್ಮೆಲ್ಲರನ್ನು ಹರಸಲಿ. ಈ ಕಾರ್ಯಕ್ರಮವು ಮುಂದುವರೆದು ಪ್ರತಿದಿನವೂ ಪ್ರತಿಯೊಂದು ಕುಟುಂಬವು ಈ ಬೈಬಲ್ ಓದುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಭಗವಂತನ ಕೃಪೆಯನ್ನು ಹೊಂದಲಿ ಎಂದು ಆಶಿಸುತ್ತೇನೆ. ಆಮೇನ್. 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 ಥ್ಯಾಂಕ್ ಯು ಅಂಡ್ ಪ್ರೇಸ್ ಗಾಡ್. ಡ್ಯೂಟ್ರಾನಮಿ ಕಂಟಿನ್ಯೂ ಎಂದು ದೇವರು ಆಜ್ಞಾಪಿಸುತ್ತಾರೆ. ಗುಲಾಮರನ್ನ ಬಿಡುಗಡೆ ಮಾಡಬೇಕು, ಆದರೆ ಅವರನ್ನ ಬರಿಗೈಯಲ್ಲಿ ಕಳುಹಿಸಬಾರದು, ಉದಾರವಾಗಿ ಆಶೀರ್ವದಿಸಿ ಕಳುಹಿಸಬೇಕು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಮೋಶೆ ಹೇಳುತ್ತಾರೆ, ನಿನ್ನ ಹೃದಯವನ್ನ ಕಠಿಣಗೊಳಿಸಬೇಡ, ನಿನ್ನ ಕೈಯನ್ನ ಬಿಗಿಯಾಗಿ ಮುಚ್ಚಿಕೊಳ್ಳಬೇಡ ಅಂತ ಇಲ್ಲಿ ವಚನ ಇದೆ. ನಂತರ ಇಸ್ರೇಲರು ಪಾಸ್ಕಾ ಹಬ್ಬ, ವಾರಗಳ ಹಬ್ಬ ಮತ್ತು ಗುಡಾರಗಳ ಹಬ್ಬವನ್ನ ಸಂತೋಷದಿಂದ ಹಾಗೂ ದೇವರ ರಕ್ಷಣೆಯನ್ನ ನೆನಪಿಸಿಕೊಂಡು ಆಚರಿಸಬೇಕೆಂದು ಹೇಳುತ್ತಾರೆ. ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಸಮಾಜದಲ್ಲಿ ಬಡತನವು ತಲೆಮಾರುಗಳಿಂದ ಮುಂದುವರಿಯದಂತೆ ಒಂದು ವ್ಯವಸ್ಥೆಯನ್ನ ರೂಪಿಸಿದರು. ಸಾಲಮನ್ ವ್ಯವಸ್ಥೆಯು ದೀರ್ಘಕಾಲದ ಶೋಷಣೆಯನ್ನ ತಡೆಯುವ ದೇವರ ನ್ಯಾಯದ ಒಂದು ಭಾಗವಾಗಿತ್ತು. ಹಾಗಾಗಿಯೇ ಹಬ್ಬಗಳನ್ನು ಆಚರಿಸುವುದು ಐಚ್ಛಿಕವಲ್ಲ, ಅದು ಆತ್ಮಿಕ ಜೀವನದ ಒಂದು ಭಾಗವಾಗಿತ್ತು. ಇಲ್ಲಿ ಮುಖ್ಯ ಸಂದೇಶ ನಮಗೆ ಕರುಣೆ ಮತ್ತು ಸಂತೋಷ ನೋಡ್ತೀವಿ. ದ್ವೈವ ಭಕ್ತಿಯ ಜೀವನವು ಇತರರಿಗಾಗಿ ನ್ಯಾಯ ಮತ್ತು ದೇವರಲ್ಲಿ ಸಂತೋಷ, ಈ ಎರಡರ ಸಮತೋಲನವಾಗಿದೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. 17ನೇ ಅಧ್ಯಾಯಗಳಿಂದ ದೇವರ ಅಧೀನದಲ್ಲಿರುವ ನಾಯಕತ್ವ. ಇಲ್ಲಿ ನ್ಯಾಯಾಧೀಶರು ನ್ಯಾಯವಾಗಿ ತೀರ್ಪು ನೀಡಬೇಕು. ರಾಜರು ಅತಿಯಾದ ಸಂಪತ್ತು, ಅನೇಕ ಹೆಂಡತಿಯರು ಅಥವಾ ಅತಿಯಾದ ಅಧಿಕಾರವನ್ನ ಕೂಡಿಸಿಕೊಳ್ಳಬಾರದು. ಪ್ರತಿಯೊಬ್ಬ ರಾಜರು ತನ್ನ ಕೈಯಿಂದ ದೇವರ ಧರ್ಮಶಾಸ್ತ್ರದ ಪತ್ರಿಯನ್ನ ಬರೆದು ಅದನ್ನ ಪ್ರತಿದಿನ ಓದಬೇಕು ಅಂತ ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನಂತರ ಮೋಶೆಯು ಒಂದು ಮಹತ್ವದ ಪ್ರವಾದನೆಯನ್ನ ನೀಡುತ್ತಾರೆ. ನನ್ನಂತ ಒಬ್ಬ ಪ್ರವಾದಿಯನ್ನ ಯೆಹೋವನು ಎಬ್ಬಿಸುವನು, ಅವನ ಮಾತನ್ನ ಕೇಳಿರಿ ಅಂತ ಮೋಶೆ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಾಗಿ ರಾಜನು ಧರ್ಮಶಾಸ್ತ್ರಕ್ಕಿಂತ ಮೇಲಲ್ಲ, ಅವನು ಸಹ ದೇವರ ವಾಕ್ಯದ ಅಧೀನತೆಯಲ್ಲಿಯೇ ಇರಬೇಕು ಅಂತ ನಮ್ಗೆ ತಿಳಿಯುತ್ತೆ. ವಿನಮ್ರಮ ನಾಯಕತ್ವ ಇಲ್ಲಿ ನಾವು ನೋಡ್ತೇವೆ. ನಿಮ್ಮ ಸ್ಥಾನಮಾನ ಎಷ್ಟೇ ಉನ್ನತವಾಗಿದ್ದರೂ ದೇವರ ಮೇಲಿನ ನಿಮ್ಮ ಅವಲಂಬನೆಯು ಅಷ್ಟೇ ಆಳವಾಗಿರಬೇಕು ಅಂತ ಈ ಪುಸ್ತಕ ಹೇಳುತ್ತೆ. 19ನೇ ಅಧ್ಯಾಯಗಳಿಂದ ಕರುಣೆಯೊಂದಿಗೆ ನ್ಯಾಯ ಮತ್ತು ಯುದ್ಧದ ಮಿತಿಗಳು. ಇಲ್ಲಿ ಆಕಸ್ಮಿಕವಾಗಿ ಯಾರನ್ನಾದರೂ ಕೊಂದವರಿಗೆ ಆಶ್ರಯ ದೊರಕುವಂತೆ ಆಶ್ರಯ ನಗರಗಳನ್ನ ಸ್ಥಾಪಿಸಲಾಯಿತು. ನ್ಯಾಯಾಲಯಗಳು ಒಬ್ಬ ಸಾಕ್ಷಿಯ ಆಧಾರದ ಮೇಲೆ ತೀರ್ಪು ನೀಡದೆ ಅನೇಕ ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯ ತೀರಿಸಬೇಕೆಂದು ದೇವರು ಆಜ್ಞಾಪಿಸಿದರು. ಯುದ್ಧದ ಸಮಯದಲ್ಲಿಯೂ ದೇವರು ಇಸ್ರೇಲರಿಗೆ ಈ ನಿಯಮಗಳನ್ನ ಕೊಟ್ಟರು. ಮೊದಲನೇದಾಗಿ ಮೊದಲು ಶಾಂತಿಯನ್ನ ಪ್ರಣಾಪಿಸಬೇಕು. ಎರಡನೇದಾಗಿ ಫಲ ಕೊಡುವ ಮರಗಳನ್ನ ಕಡಿಯಬಾರದು, ಸಂಪನ್ಮೂಲಗಳನ್ನ ನಾಶ ಮಾಡಬಾರದು. ಕೊನೆಯದಾಗಿ ಭಯಗೊಂಡಿರುವ ಸೈನಿಕರ ಮನೆಗೆ ಹಿಂದಿರುಗಲು ಅವಕಾಶ ನೀಡಬೇಕು ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಪ್ರಾಚೀನ ಕಾಲದ ಕ್ರೂರ ಯುದ್ಧಗಳ ಮಧ್ಯೆಯೂ ದೇವರ ನೈತಿಕ ಯುದ್ಧದ ತತ್ವ ಪರಿಚಯಿಸಿದರು. ಇಲ್ಲಿ ಮರಗಳನ್ನು ಸಹ ಸಂರಕ್ಷಿಸುವಂತೆ ಹೇಳುವ ಮೂಲಕ ದೇವರು ಪ್ರಕೃತಿಯ ಮೇಲಿನ ಕಾಳಜಿಯನ್ನ ತೋರಿಸುತ್ತಾರೆ ಅಂತ ನಮಗೆ ತಿಳಿಯುತ್ತೆ. ಇಲ್ಲಿ ಮುಖ್ಯ ಸಂದೇಶ ಸಮತೋಲನದ ನ್ಯಾಯ. ಸಂಕಷ್ಟದ ಸಮಯದಲ್ಲಿಯೂ ದೇವರು ಜೀವನವನ್ನ ಅಮೂಲ್ಯವೆಂದು ಪರಿಗಣಿಸುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. 21ನೇ ಅಧ್ಯಾಯದಿಂದ ಕುಟುಂಬ, ಘನತೆ ಮತ್ತು ಜವಾಬ್ದಾರಿ. ಇಲ್ಲಿ ಈ ಅಧ್ಯಾಯಗಳಲ್ಲಿ ವಿವಿಧ ಜೀವನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ನಿಯಮಗಳನ್ನ ನೀಡಲಾಯಿತು. ಪತ್ರೆಯಾಗದ ಕೊಲೆಗಳ ಕುರಿತು, ಯುದ್ಧದಲ್ಲಿ ಸೆರೆ ಹಿಡಿದವರನ್ನ ಹೇಗೆ ನಡೆಸಬೇಕು, ಆಸ್ತಿಯ ಹಕ್ಕುಗಳ ಕುರಿತು, ಕುಟುಂಬದಲ್ಲಿ ಶಿಸ್ತ ಕುರಿತು, ಇದ್ರ ಬಗ್ಗೆ ಎಲ್ಲ ಕಾನೂನುಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಹಠಮಾರಿ ಮಗನ ಕುರಿತು ವಿಶೇಷ ನಿಯಮಗಳನ್ನು ಕೂಡ ನೀಡಲಾಗಿದೆ. ಇದು ನಿರಂತರ ದಂಗೆಯ ಗಂಭೀರತೆಯನ್ನ ತೋರಿಸುತ್ತದೆ. ಹಾಗಾಗಿ ಈ ನಿಯಮಗಳು ಕ್ರೌರ್ಯವನ್ನ ಉತ್ತೇಜಿಸುವುದಕ್ಕಾಗಿ ಅಲ್ಲ, ಪಾಪದಿಂದ
ಮುರಿದು ಹೋಗಿರುವ ಸಮಾಜದಲ್ಲಿ ಅರಾಜಕತೆ ಮತ್ತು ಅನ್ಯಾಯವನ್ನ ನಿಯಂತ್ರಿಸುವುದಕ್ಕಾಗಿ ದೇವರು ಇವುಗಳನ್ನ ಕೊಟ್ಟರು. ಮಹಿಳೆಯರು ಮತ್ತು ಸಮಾಜದಲ್ಲಿ ದುರ್ಬಲರಾಗಿದ್ದವರಿಗೆ ಆಶ್ಚರ್ಯಕರವಾದ ರಕ್ಷಣೆಯನ್ನ ಈ ನಿಯಮಗಳು ಒದಗಿಸುತ್ತವೆ. ಹಾಗಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಘನತೆ, ಸಮಾಜವು ಕಡೆಗಣಿಸುವವರನ್ನ ದೇವರು ನೋಡುತ್ತಾರೆ ಮತ್ತು ಅವರಿಗಾಗಿ ಕಾಳಜಿ ವಹಿಸುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. 23 ಅಧ್ಯಾಯಗಳಿಂದ ಪ್ರತಿದಿನ ಜೀವನದಲ್ಲಿ ಪರಿಶುದ್ಧತೆ. ಈ ಅಧ್ಯಾಯಗಳಲ್ಲಿ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸೂಚನೆಗಳಿವೆ. ಮೊದಲನೇದಾಗಿ ಶಿಬಿರದಲ್ಲಿ ಶುಚಿತ್ವವನ್ನ ಕಾಪಾಡುವುದು. ಎರಡನೇದಾಗಿ ತಪ್ಪಿಸಿಕೊಂಡು ಬಂದ ಗುಲಾಮರಿಗೆ ದಯ ತೋರಿಸುವುದು. ಮೂರನೇದಾಗಿ ನ್ಯಾಯವಾದ ಕೂಲಿಯನ್ನ ನೀಡುವುದು. ಕೊನೆಯದಾಗಿ ವ್ಯಾಪಾರದಲ್ಲಿ ಪ್ರಾಮಾಣಿಕತೆಯನ್ನ ಕಾಪಾಡುವುದು. ಹಾಗಾಗಿ ನಮ್ಗೆ ಸಿಗೋ ಪಾಠ ಈ ಅಧ್ಯಾಯದಲ್ಲಿ ವೈಯಕ್ತಿಕ ಮತ್ತು ಖಾಸಗಿ ವಿಷಯಗಳು ದೇವರಿಗೆ ಮುಖ್ಯ. ಏಕೆಂದರೆ ದೇವರು ಹೇಳುತ್ತಾರೆ, ನಾನು ನಿಮ್ಮ ಶಿಬಿರದ ಮಧ್ಯದಲ್ಲಿ ನಡೆಯುತ್ತೇನೆ ಅಂತ. ಆದ್ದರಿಂದ ಶುಚಿತ್ವ ಆತ್ಮೀಕ ಜೀವನದ ಒಂದು ಭಾಗವಾಗಿದೆ ಅಂತ ನಮಗೆ ತಿಳಿಯುತ್ತೆ. ಇಲ್ಲಿ ಮುಖ್ಯ ಸಂದೇಶ, ದೇವರು ಪ್ರತಿಯೊಂದು ವಿವರದಲ್ಲಿ ಇದ್ದಾರೆ, ಪ್ರತಿಯೊಂದು ವಿವರವನ್ನ ಕೊಡ್ತಾ ಇದ್ದಾರೆ, ಅವರು ಗಮನಿಸ್ತಾ ಇದ್ದಾರೆ ಅಂತ ನಮ್ಗೆ ತಿಳಿಯುತ್ತೆ. ಪರಿಶುದ್ಧತೆ ಕೆಲವೊಮ್ಮೆ ಮಾಡುವ ಕಾರ್ಯವಲ್ಲ, ಪ್ರತಿದಿನ ಬದುಕಬೇಕಾದ ಜೀವನ ಶೈಲಿಯಾಗಿದೆ ಅಂತ ನಮ್ಗೆ ತಿಳಿಯುತ್ತೆ. 26ನೇ ಅಧ್ಯಾಯ ಹೇಳ್ತಾರೆ ಇಲ್ಲಿ, ನಿಮ್ಮ ಕಥೆಯನ್ನ ನೆನಪಿಸಿಕೊಳ್ಳಿ. ಮೊದಲ ಫಲಗಳನ್ನ ದೇವರಿಗೆ ಅರ್ಪಿಸುವಾಗ ಪ್ರತಿಯೊಬ್ಬ ಇಸ್ರೇಲನು ತನ್ನ ಇತಿಹಾಸವನ್ನ ಘೋಷಿಸಬೇಕಾಗಿತ್ತು. ನಾವು ಗುಲಾಮಗಿರಿಯಲ್ಲಿದ್ದೆವು, ಆದರೆ ದೇವರು ನಮ್ಮನ್ನ ಬಿಡುಗಡೆ ಮಾಡಿದರು ಅಂತ ನಾವು ತಿಳ್ಕೋಬೇಕು, ನೆನಪಿಸ್ಕೊಳ್ಬೇಕು ಅಂತ ಅಧ್ಯಾಯ ಹೇಳುತ್ತೆ. ಆರಾಧನೆಯು ಕೇವಲ ಬಲಿಯನ್ನ ಅರ್ಪಿಸುವುದಲ್ಲ, ದೇವರು ಮಾಡಿದ ಕಾರ್ಯಗಳನ್ನ ನೆನಪಿಸಿಕೊಂಡು ಹೇಳುವುದು ಆರಾಧನೆಯ ಒಂದು ಭಾಗವಾಗಿದೆ ಅಂತ. ಹೀಗೆ ನಂಬಿಕೆಯು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಕುತ್ತಿತ್ತು. ಹಾಗಾಗಿ ಕೃತಜ್ಞತೆಯ ಗುರುತು ಇಲ್ಲಿ ನಾವು ನೋಡ್ತೀವಿ. ದೇವರು ನಿಮ್ಮನ್ನು ಎಲ್ಲಿಂದ ಕರೆದನೆಂಬುದನ್ನ ಎಂದಿಗೂ ಮರೆಯಬೇಡಿ ಅಂತ. ಜೀವಂತ ಒಡಂಬಡಿಕೆಯ ಸಮಾರಂಭ 27ನೇ ಅಧ್ಯಾಯ. ಇಸ್ರೇಲರು 2 ಬೆಟ್ಟಗಳ ಮಧ್ಯದಲ್ಲಿ ನಿಲ್ಲಬೇಕಾಗಿತ್ತು. ಒಂದು ಬೆಟ್ಟದಿಂದ ಆಶೀರ್ವಾದಗಳನ್ನ ಘೋಷಿಸಲಾಯಿತು, ಇನ್ನೊಂದು ಬೆಟ್ಟದಿಂದ ಶಾಪಗಳನ್ನ ಘೋಷಿಸಲಾಯಿತು. ಇದು ಕೇವಲ ಮಾತಿನ ಒಡಂಬಡಿಕೆ ಮಾತ್ರ ಅಲ್ಲ, ಜನರು ತಮ್ಮ ಆಯ್ಕೆಗಳ ಪರಿಣಾಮವನ್ನ ಕಣ್ಣಾರೆ ಅನುಭವಿಸುವಂತೆ ದೇವರು ದೃಶ್ಯ ರೂಪದ ಒಡಂಬಡಿಕೆಯ ಸಮಾರಂಭವನ್ನ ರೂಪಿಸಿದರು. ಇಲ್ಲಿ ಮುಖ್ಯ ಸಂದೇಶ, ಆಯ್ಕೆಗಳು ನಿಜವಾದವು. ವಿಧೇಯತೆ ಮತ್ತು ಅವಿಧೇಯತೆ ಕೇವಲ ಕಲ್ಪನೆಗಳಲ್ಲ, ಅವು ನಮ್ಮ ಜೀವನವನ್ನ ರೂಪಿಸುತ್ತದೆ ಅಂತ ಧರ್ಮೋಪದೇಶಕಾಂಡ ಪುಸ್ತಕ ಹೇಳುತ್ತೆ. 28ನೇ ಅಧ್ಯಾಯ, ಆಶೀರ್ವಾದಗಳು ಮತ್ತು ಶಾಪಗಳು. ಇಲ್ಲಿ ವಿಧೇಯತೆಗೆ ದೇವರು ವಾಗ್ದಾನ ಮಾಡಿದ ಆಶೀರ್ವಾದಗಳು. ಒಬೀಡಿಯಂಟ್ ಆಗಿದ್ರೆ ಇದನ್ನೆಲ್ಲ ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಮೊದಲನೇದಾಗಿ ಸಮೃದ್ಧಿ, ಎರಡನೇದಾಗಿ ವಿಜಯ, ಮೂರನೇದಾಗಿ ದೇವರ ಅನುಗ್ರಹ. ಅವಿಧೇಯತೆಗೆ ಉಂಟಾಗುವ ಪರಿಣಾಮಗಳು ಕೂಡ ಬರೆದಿದ್ದಾರೆ. ಇಫ್ ಯು ಆರ್ ಡಿಸೊಬೀಡಿಯಂಟ್ ಯು ವಿಲ್ ಗೆಟ್ ದೀಸ್ ಥಿಂಗ್ಸ್. ರೋಗಗಳು, ಸೋಳು, ದೇಶಭ್ರಷ್ಟತೆ, ಕರಪ್ಷನ್ ಇರುತ್ತೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಶಾಪಗಳ ಉದ್ದವಾದ ಪಟ್ಟಿಯು ಪಾಪವು ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಎಷ್ಟು ಆಳವಾದ ಪರಿಣಾಮ ಬೀರುತ್ತದೆ ಎಂಬುದನ್ನ ತೋರಿಸುತ್ತದೆ. ಹಾಗಾಗಿ ವಿಧೇಯತೆಯೇ ಶಕ್ತಿ ಅಂತ ಧರ್ಮೋಪದೇಶಕಾಂಡ ಪುಸ್ತಕ ಹೇಳುತ್ತೆ. ನಿಮ್ಮ ಆತ್ಮಿಕ ಆಯ್ಕೆಗಳು ನಿಮ್ಮ ಸಂಪೂರ್ಣ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಅಂತ. ನೆಕ್ಸ್ಟ್, ಜೀವನವನ್ನ ಆರಿಸಿಕೊಳ್ಳಿ ಅಂತ ಹೇಳ್ತಾರೆ. ಮೋಶೆಯು ಮತ್ತೊಮ್ಮೆ ಒಡಂಬಡಿಕೆಯನ್ನ ನವೀಕರಿಸಿ ಕೊನೆಯ ಮನವಿಯನ್ನ ಮಾಡುತ್ತಾರೆ. ವಾಕ್ಯ ಹೇಳುತ್ತೆ, ನಾನು ನಿಮ್ಮ ಮುಂದೆ ಜೀವವನ್ನ ಮರಣವನ್ನ ಇಟ್ಟಿದ್ದೇನೆ, ಆದ್ದರಿಂದ ಜೀವವನ್ನ ಆರಿಸಿಕೊಳ್ಳಿರಿ ಅಂತ. ಜನರು ವೈಫಲ್ಯ ಹೊಂದಿದ ನಂತರವೂ ಅವರು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಹಿಂದಿರುಗಿದರು. ಅವರನ್ನ ಪುನಃ ಸ್ಥಾಪಿಸುವುದಾಗಿ ದೇವರು ವಾಗ್ದಾನ ಮಾಡುತ್ತಾರೆ. ಇಲ್ಲಿ ಪ್ರತಿದಿನದ ನಿರ್ಧಾರವನ್ನ ನಾವು ನೋಡ್ತೇವೆ. ಪ್ರತಿದಿನವೂ ನಾವು ದೇವರೊಂದಿಗೆ ಜೀವನವನ್ನ ಅಥವಾ ದೇವರಿಂದ ದೂರದ ಜೀವನವನ್ನ ಆರಿಸಿಕೊಳ್ಳುತ್ತೇವಾ ಅಂತ. ಈ ಪುಸ್ತಕ ಮುಗಿಯೋಗ ಮೋಶೆ ಹೇಳ್ತಾರೆ, ಲೈಫ್ ಇದೆ, ಕಷ್ಟನೂ ಇದೆ, ನೀವು ಯಾವುದನ್ನ ಚೂಸ್ ಮಾಡ್ತೀರಾ? ದೇವರೊಂದಿಗೆ ನಡೆದು ಆಶೀರ್ವಾದನ ಪಡಿತೀರಾ ಅಥವಾ ದೇವರನ್ನ ಬಿಟ್ಟು ಹೋಗಿ ಕಷ್ಟ ಪಡ್ತೀರಾ? ಆಯ್ಕೆ ನಿಮ್ಮದು, ಚೂಸ್ ಮಾಡೋದು ನಿಮ್ಮ ಚಾಯ್ಸ್ ಅಂತ
ಮೋಶೆ ಹೇಳ್ತಾರೆ. ಕೊನೆಯದಾಗಿ ನಾಯಕತ್ವದ ಹಸ್ತಾಂತರ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ, ನಾಯಕತ್ವದ ಲೀಡರ್ಶಿಪ್ ಟ್ರಾನ್ಸ್ಫರ್. ಇಲ್ಲಿ ಯೆಹೋಶುವನು ಹೊಸ ನಾಯಕನಾಗಿ ನೇಮಿಸಲಾಗುತ್ತಾನೆ. ಮೋಶೆಯು ಧರ್ಮಶಾಸ್ತ್ರವನ್ನ ಬರೆದು ಅದನ್ನ ಪ್ರತಿ 7 ವರ್ಷಗಳಿಗೊಮ್ಮೆ ಸಾರ್ವಜನಿಕವಾಗಿ ಓದಬೇಕೆಂದು ಆಜ್ಞಾಪಿಸುತ್ತಾರೆ. ಧರ್ಮಶಾಸ್ತ್ರವನ್ನ ಸಾರ್ವಜನಿಕವಾಗಿ ಓದುವುದರಿಂದ ಯಾವುದೇ ತಲೆಮಾರು ದೇವರ ವಾಕ್ಯವನ್ನ ಮರೆಯದಂತೆ ದೇವರು ವ್ಯವಸ್ಥೆ ಮಾಡಿದರು. ಹಾಗಾಗಿ ಇಲ್ಲಿ ಪರಂಪರೆಯ ಮಹತ್ವವನ್ನ ನಾವು ನೋಡ್ತೇವೆ. ನೀವು ಸಾಧಿಸುವುದಕ್ಕಿಂತ ಮುಂದಿನ ತಲೆಮಾರಿಗೆ ನಿಮ್ಮ ಬಿಟ್ಟು ಹೋಗುವುದೇ ಹೆಚ್ಚು ಮಹತ್ವವಾಗಿರುತ್ತದೆ ಅಂತ ಈ ಪುಸ್ತಕ ಹೇಳುತ್ತೆ. ಮತ್ತೆ ಎಚ್ಚರಿಕೆ ಮತ್ತು ನೆನಪಿನ ಗೀತೆ 32ನೇ ಅಧ್ಯಾಯ ನಾವು ನೋಡ್ತೇವೆ. ಮೋಶೆಯು ದೇವರ ನಂಬಿಗಸ್ತಿಕೆಯನ್ನ, ಇಸ್ರೇಲರ ಭವಿಷ್ಯದ ದಂಗೆಯನ್ನ ವಿವರಿಸುವ ಒಂದು ಗೀತೆಯನ್ನ ಹಾಡುತ್ತಾರೆ. ಸಂಗೀತವು ಸತ್ಯವನ್ನ ಮನಸ್ಸಿನಲ್ಲಿ ಆಳವಾಗಿ ನೆಲೆಯೂರಿಸುತ್ತದೆ. ಈ ಗೀತೆಯು ಆತ್ಮೀಕ ಸತ್ಯಗಳನ್ನ ಮರೆಯದಂತೆ ಇಡುವ ಒಂದು ಸ್ಮರಣ ಸಾಧನವಾಗಿದೆ. ಇಲ್ಲಿ ಶಾಶ್ವತವಾಗಿ ಉಳಿಯುವ ಸತ್ಯ ಬರೆಯಲ್ಪಟ್ಟಿದೆ. ನೀವು ಯಾವ ಸತ್ಯವನ್ನ ಪುನಃ ನೆನಪಿಸಿಕೊಳ್ಳುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತದೆ ಅಂತ ಈ ಪುಸ್ತಕ ಹೇಳುತ್ತೆ. ಇದಾದ್ಮೇಲೆ ಪ್ರತಿಯೊಂದು ಗೋತ್ರದ ಮೇಲಿನ ಆಶೀರ್ವಾದ 33ನೇ ಅಧ್ಯಾಯ. ಮೋಶೆಯು ಇಸ್ರೇಲಿನ ಪ್ರತಿಯೊಂದು ಗೋತ್ರಕ್ಕೂ ವಿಭಿನ್ನವಾದ ಆಶೀರ್ವಾದಗಳನ್ನ ನೀಡುತ್ತಾರೆ. ಬಲ, ರಕ್ಷಣೆ, ಫಲವತ್ತತೆ, ಪ್ರೊಡಕ್ಟಿವಿಟಿ ಇದೆಲ್ಲ ನೀಡ್ತಾರೆ. ದೇವರ ಆಶೀರ್ವಾದ ಎಲ್ಲರಿಗೂ ಒಂದೇ ರೀತಿಯಾಗಿರುವುದಿಲ್ಲ. ಪ್ರತಿಯೊಂದು ಗೋತ್ರಕ್ಕೂ ವಿಭಿನ್ನ ಕರ್ತವ್ಯ ಮತ್ತು ಕರೆ ಇತ್ತು. ಹಾಗಾಗಿ ವಿಶಿಷ್ಟವಾದ ಕರೆಯೂ ಇತ್ತು. ದೇವರೊಂದಿಗೆ ನಿಮ್ಮ ಪ್ರಯಾಣವು ವೈಯಕ್ತಿಕವಾಗಿತ್ತು. ಆತನು ನಿಮಗಾಗಿ ವಿಶೇಷ ಉದ್ದೇಶವನ್ನ ಹೊಂದಿದ್ದಾನೆ ಅಂತ ನೀವು ತಿಳ್ಕೋಬೇಕು ಅಂತ ಇಲ್ಲಿ ಬರೆದಿದೆ. 34ನೇ ಅಧ್ಯಾಯ. ಮೋಶೆಯ ಕೊನೆಯ ಕ್ಷಣ. ಮೋಶೆಯು ನೇಬು ಪರ್ವತವನ್ನ ಏರುತ್ತಾನೆ. ದೇವರು ಅವನಿಗೆ ವಾಗ್ದಾತ ದೇಶವನ್ನ ತೋರಿಸುತ್ತಾರೆ. ಅಲ್ಲಿಯೇ ಮೋಶೆಯು ಮರಣ ಹೊಂದುತ್ತಾನೆ ಮತ್ತು ದೇವರೇ ಅವನನ್ನ ಸಮಾಧಿ ಮಾಡುತ್ತಾರೆ. ಇಸ್ರೇಲರು ದುಃಖಿಸುತ್ತಾರೆ, ಆದರೆ ಯೆಹೋಶುವನು ನಾಯಕತ್ವವನ್ನ ಸ್ವೀಕರಿಸುತ್ತಾನೆ. ಇಲ್ಲಿ ಮೋಶೆಯು ವಾಗ್ದಾತ ದೇಶವನ್ನ ಪ್ರವೇಶಿಸಲಿಲ್ಲ. ಜಸ್ಟ್ ಅವನು ನೋಡಿದ್ನು, ಆಮೇಲೆ ಸತ್ತು ಹೋಗ್ತಾನೆ. ಆದರೂ ಅವನು ದೇವರು ಕೊಟ್ಟ ತನ್ನ ಕಾರ್ಯವನ್ನ ನಿಷ್ಠೆಯಿಂದ ಪೂರ್ಣಗೊಳಿಸಿದನು. ದೇವರ ದೃಷ್ಟಿಯಲ್ಲಿ ಯಶಸ್ಸು ಎಂದರೆ ಎಲ್ಲವನ್ನ ಮುಗಿಸುವುದಲ್ಲ, ನಿಷ್ಠೆಯಿಂದ ಬದುಕುವುದಾಗಿದೆ. ಹಾಗಾಗಿ ಫಲಿತಾಂಶಕ್ಕಿಂತ ನಂಬಿಕೆ ಮುಖ್ಯ ಅಂತ ಈ ಪುಸ್ತಕ ನಮ್ಗೆ ಹೇಳ್ಕೊಡುತ್ತೆ. ನೀವು ವಾಗ್ದಾನಗಳ ಪೂರ್ಣತೆಯನ್ನ ಕಾಣದಿದ್ದರೂ ನಿಮ್ಮ ವಿಧೇಯತೆಯು ಅವುಗಳ ಅಡಿಪಾಯವನ್ನ ನಿರ್ಮಿಸುತ್ತಿರುತ್ತದೆ ಅಂತ ನಮ್ಗೆ ತಿಳಿಯುತ್ತದೆ. ಹಾಗಾಗಿ ಧರ್ಮೋಪದೇಶ ಕಾಂಡವು ಅಂತಿಮ ಹೃದಯದ ಸಂದೇಶ. ದೇವರನ್ನ ಸಂಪೂರ್ಣ ಹೃದಯದಿಂದ ಪ್ರೀತಿಸಿ ಆತನಿಗೆ ನಿಷ್ಠೆಯಿಂದ ವಿಧೇಯರಾಗಿರಿ. ಕೊನೆಯದಾಗಿ ಪ್ರತಿದಿನ ಜೀವವನ್ನ ಆರಿಸಿಕೊಳ್ಳಿರಿ ಅಂತ ದೇವರು ಹೇಳ್ತಾರೆ. ಅದೇ ಧರ್ಮೋಪದೇಶ ಕಾಂಡದ ಮೆಸೇಜ್. ನೆಕ್ಸ್ಟ್ ಬುಕ್ ಆಫ್ ಜೋಶುವ ಪುಸ್ತಕ ಹಳೆಯ ಒಡಂಬಡಿಕೆಯಲ್ಲಿ 6ನೇ ಪುಸ್ತಕವಾಗಿದೆ. ಮೋಶೆಯು ನಂತರ ಇಸ್ರೇಲರ ನೇತೃತ್ವ ಪಡೆದು ಯೆಹೋಶುವನ ಕಾಲದಲ್ಲಿ ಕಾನಾನ್ ನಾಡಿನ ಜಯಗಳಿಗೆಯನ್ನ ವಿವರಿಸುತ್ತಾನೆ. ಈ ಪುಸ್ತಕದ ಮೂಲಕ ದೇವರು ಅಬ್ರಹಾಂ, ಈಸಾಕು ಮತ್ತು ಯಾಕೋಬರಿಗೆ ಮಾಡಿದ ಭೂಮಿಯ ವಾಗ್ದಾನವನ್ನ ಹೇಗೆ ಈಡೇರಿಸಿದರೆಂಬುದನ್ನ ನಾವು ಈ ಪುಸ್ತಕದಲ್ಲಿ ಕಾಣಬಹುದು. ಈ ಪುಸ್ತಕವು ನಂಬಿಕೆ, ವಿಧೇಯತೆ ಮತ್ತು ದೇವರ ನಿಷ್ಠೆ ಎಂಬ ಮಹತ್ವದ ವಿಷಯಗಳನ್ನ ಒಳಗೊಂಡಿದೆ. ಇದು ತೋರೆ ಮತ್ತು ನಂತರದ ಐತಿಹಾಸಿಕ ಪುಸ್ತಕಗಳ ನಡುವಿನ ನೇತುಕೋತಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಪುಸ್ತಕದ ಕಾಂಟೆಕ್ಸ್ಟ್, ಸಂದರ್ಭ, ಇದು ಮರಣದಿಂದ ಮೊದಲು ಮೋಶೆಯು ಮುಂದಾಳತ್ವದಲ್ಲಿ ನಡೆದ 40 ವರ್ಷದ ಅರಣ್ಯಯಾನದ ನಂತರದ ಘಟನೆಗಳನ್ನ ಒಳಗೊಂಡಿವೆ. ಇಸ್ರೇಲರು ವಾಗ್ದಾನ ಭೂಮಿಗೆ ಪ್ರವೇಶಿಸಲು ತಯಾರಿ ಮಾಡಿಕೊಂಡಾಗ ದೇವರು ಯೆಹೋಶುವನ ನೇತೃತ್ವದೊಳಗೆ ಕರೆದರು. ಯೆಹೋಶುವನು ಧೈರ್ಯಶಾಲಿ ನಾಯಕನಾಗಿ ಸೈನಿಕ ಮತ್ತು ಆತ್ಮೀಕ ಸವಾಲುಗಳನ್ನ ಎದುರಿಸುತ್ತಾನೆ. ಇಲ್ಲಿ 1ನೇ ಅಧ್ಯಾಯದಿಂದ ಶುರುವಾಗುತ್ತೆ. ಯೆಹೋಶುವನಿಗೆ ದೇವರ ನೇಮಕ.
ಇಲ್ಲಿ ದೇವರು ಯೆಹೋವನನ್ನ ನೇತೃತ್ವದೊಳಗೆ ಕರೆದರು. ದೇವರ ವಾಗ್ದಾನಗಳ ಮೇಲೆ ನಂಬಿಕೆ ಧೈರ್ಯವನ್ನ, ಶಕ್ತಿಯನ್ನ ಉಂಟು ಮಾಡುತ್ತದೆ. ನಾಯಕರು ದೇವರ ಮಾರ್ಗದರ್ಶನವನ್ನ ಹುಡುಕಬೇಕು ಅಂತ ನಮ್ಗೆ ತಿಳಿಯುತ್ತೆ. 2ನೇ ಅಧ್ಯಾಯ ರಹಾಬ್ ಮತ್ತು ಶಾಸಕರು. ಇಲ್ಲಿ ರಹಾಬ್ ಎಂಬ ಕಾನಾನದ ಹೆಂಗಸು ಇಸ್ರೇಲರ ದೇವರನ್ನ ನಂಬಿದಳು ಮತ್ತು ಶಾಸಕರನ್ನ ರಕ್ಷಿಸಿದಳು. ಹಾಗಾಗಿ ಸಮಾಜ ಅಸಮರ್ಥವೆಂಬ ತಿರಸ್ಕರಿಸಿದವರನ್ನು ಕೂಡ ದೇವರು ಉಪಯೋಗಿಸಬಹುದು ಅಂತ ನಮ್ಗೆ ತಿಳಿಯುತ್ತೆ. ರಹಾಬನ ನಂಬಿಕೆ ಅವಳನ್ನ ರಕ್ಷಿಸಿತು ಅಂತ ಹೇಳಲ್ಪಟ್ಟಿದೆ. 3ನೇ ಅಧ್ಯಾಯ ಯೋರ್ದಾನ್ ನದಿಯನ್ನ ದಾಟುವುದು. ಇಲ್ಲಿ ದೇವರ ಆದೇಶದಂತೆ ಪುರೋಹಿತರು ಒಡಂಬಡಿಕೆ ಪೆಟ್ಟಿಗೆಯನ್ನ ಹೊತ್ತು ನದಿಯಲ್ಲಿ ಇಳಿದಾಗ ನದಿಯ ನೀರು ನಿಂತಿತು ಮತ್ತು ಜನರು ಒಣ ನೆಲದ ಮೇಲೆ ದಾಟಿದರು. ಜೋಶುವ ನಂತರ 12 ಪುರುಷರನ್ನ ನದಿಯ ತಳದಿಂದ ಕಲ್ಲುಗಳನ್ನ ತೆಗೆದು ಗಿಲ್ಗಾಲಿನಲ್ಲಿ ಸ್ಮಾರಕವನ್ನ ನಿರ್ಮಿಸಲು ನಿಯೋಜಿಸಿದರು. ಭವಿಷ್ಯದ ಪೀಳಿಗೆಗಳಿಗೆ ಅಲ್ಲಿನ ದೇವರ ಮಹಾನ್ ಕಾರ್ಯವನ್ನ ಇದು ನೆನಪಿಸಿದಂತಾಯಿತು. ಇಲ್ಲಿ the word Gilgal comes from the Hebrew word galal, which means to roll. So Gilgal means rolling or a circle of stones. Gilgal ಎಂಬ ಪದ ಹೀಬ್ರೂ ಶಬ್ದ ಗಲಾಲ್ ಇಂದ ಬಂದಿದೆ. ಅರ್ಥವೇನೆಂದರೆ ಗುಂಡಿ ಅಥವಾ ಗುಂಡು ಗುಂಡಾಗಿ ಉರುಳುವುದು. ಹೀಗಾಗಿ ಗಿಲ್ಗಾಲ್ ಅಂದರೆ ಉರುಳಿಸಲಾಗುವುದು ಎಂಬ ಅಥವಾ ಕಲ್ಲುಗಳ ವೃತ್ತ ಎಂದು ಅರ್ಥ. 4ನೇ ಅಧ್ಯಾಯ ಇಂದ ನಂಬಿಕೆ ಮತ್ತು ಸಿದ್ಧತೆಯು ಅದ್ಭುತ ಫಲಿತಾಂಶಗಳನ್ನ ತರುತ್ತದೆ. 4ನೇ ಅಧ್ಯಾಯ ಸ್ಮರಣ ಕಲ್ಲುಗಳು. ಇಲ್ಲಿ ಯೋರ್ದಾನ್ ನದಿಯನ್ನ 12 ಕಲ್ಲುಗಳನ್ನ ತೆಗೆದು ಗಿಲ್ಗಾಲಿನಲ್ಲಿ ಸ್ಮಾರಕವಾಗಿ ಇಡುತ್ತಾರೆ. ಇಲ್ಲಿ ದೇವರ ನಿಷ್ಠೆಯನ್ನ ನೆನಪಿಸುವುದು ನಮ್ಮ ನಂಬಿಕೆಯನ್ನ ಬಲಪಡಿಸುತ್ತದೆ ಮತ್ತು ಮುಂದಿನ ಪೀಳಿಗೆಗಳಿಗೆ ಸ್ಫೂರ್ತಿಯನ್ನ ನೀಡುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. 5ನೇ ಅಧ್ಯಾಯ ಸುನ್ನತಿ ಮತ್ತು ಪಾಸ್ಕಾ ಹಬ್ಬ. ಹೊಸ ಹಂತಕ್ಕೆ ಪ್ರವೇಶಿಸುವಾಗ ದೇವರೊಂದಿಗೆ ಸಂಬಂಧವನ್ನ ಪುನಃ ಸ್ಥಾಪಿಸುವುದು ಅಗತ್ಯ ಅಂತ ಬರೆಯಲ್ಪಟ್ಟಿದೆ. ಪರಂಪರೆಯ ಅರಿವು ನಂಬಿಕೆಯನ್ನ ಗಾಢಗೊಳಿಸುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್ ಜೆರಿಕೋನ ಪತನ. 6ನೇ ಅಧ್ಯಾಯ ಇಸ್ರೇಲರು ಜೆರಿಕೋ ಎಂಬ ಘನತೆಯ ನಗರವನ್ನ ಎದುರಿಸುತ್ತಾರೆ. ದೇವರ ವಿಚಿತ್ರ ಸೂಚನೆಗಳನ್ನ ಯೆಹೋವ ಜನರಲ್ಲಿ ಏಕಾದಶ ಯುದ್ಧ ಯೋಜನೆಯನ್ನ ಮುನ್ನಡೆಸುತ್ತಾರೆ. ಅವರು ದಿನಕ್ಕೆ ಒಮ್ಮೆ ನಗರವನ್ನ 6 ದಿನಗಳ ಕಾಲ ನಗರವನ್ನ ಸುತ್ತಿ ನಡೆಯುವಂತೆ ಹೇಳುತ್ತಾರೆ. ದೇ ಹ್ಯಾವ್ ಟು ಮಾರ್ಚ್. ಯಾಜಕರು ಒಡಂಬಡಿಕೆ ಪೆಟ್ಟಿಗೆಯನ್ನ ಇಟ್ಟುಕೊಂಡಿದ್ದಾರೆ ಮತ್ತು ತಾಲಮೇಳಗಳನ್ನ ಬೀಸುತ್ತಾರೆ. ದೇ ವರ್ ಬ್ಲೋಯಿಂಗ್ ದ ಟ್ರಂಪಟ್ಸ್. 7ನೇ ದಿನ ಅವರು ಜೆರಿಕೋ ಹಾಸ್ಯದಲ್ಲಿ 7 ಬಾರಿ ಸುತ್ತಿ ನಡೆಯುತ್ತಾರೆ. ಅಂತಿಮ ಬಾರಿ ನಡೆದು ಅಂತಿಮವಾಗಿ ಯಾಜಕರು ತಾಲಮೇಳಗಳನ್ನ ಬಾರಿಸುತ್ತಾರೆ ಮತ್ತು ಜನರು ತಮ್ಮ ಶಕ್ತಿಯೊಂದಿಗೆ ಕೂಗುತ್ತಾರೆ. ಅವರ ಶ್ರದ್ಧೆ ಮತ್ತು ವಿಧಾನದ ಫಲವಾಗಿ ಜೆರಿಕೋ ಭದ್ರಿಕೆಗಳು ಬೀಳುತ್ತದೆ. ಇಸ್ರಾಯೇಲ್ ಗೋಜಿಯನ್ನ ನಗರವನ್ನ ಜಯಿಸುತ್ತಾರೆ. ಹಾಗಾಗಿ ದೇವರ ಮಾರ್ಗಗಳು ಅಸಾಧಾರಣವಾಗಿದ್ದರೂ ಜಯವನ್ನ ತರುತ್ತದೆ. ಆರಾಧನೆಯು ಬಲವಾದ ಆಯುಧವಾಗಿದೆ ಅಂತ ನಮ್ಗೆ ತಿಳಿಯುತ್ತೆ. ಯಾವುದೇ ತೊಂದರೆ ಇದ್ದರೂ ಅದನ್ನು ನಾವು ಸಕ್ಸಸ್ಫುಲ್ ಆಗಿ ಬರ್ಬೇಕಂದ್ರೆ ದೇವರಿಗೆ ಆರಾಧನೆ ಸಲ್ಲಿಸಬೇಕು ಅಂತ ಈ ಘಟನೆ ನಮ್ಗೆ ಹೇಳ್ಕೊಡುತ್ತೆ. 7ನೇ ಅಧ್ಯಾಯ ಸಿನ್ ಆಫ್ ಅಚ್ಚನ್ ಎಂಬ ಒಬ್ಬರ ಪಾಪ. ಇಲ್ಲಿ ಅಚ್ಚನ್ ದೇವರ ಆದೇಶವನ್ನ ಉಲ್ಲಂಘಿಸಿ ಜೆರಿಕೋದಲ್ಲಿ ನಿಶ್ಚಿತ ವಸ್ತುಗಳನ್ನ ತೆಗೆದುಕೊಂಡನು. ಇದರ ಪರಿಣಾಮವಾಗಿ ಎಐಗೆ ಸೋಲು ಉಂಟಾಯಿತು. ಅವನು ಮಾಡಿದ ಪಾಪಕ್ಕಾಗಿ ಅವರು ಬ್ಯಾಟಲ್ ಅಲ್ಲಿ ಲೂಸ್ ಮಾಡಿದ್ರು. ಒಂದು ವ್ಯಕ್ತಿಯ ಪಾಪವು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಮಾಣಿಕತೆ ಮತ್ತು ಹೊಣೆಗಾರಿಕೆ ಮುಖ್ಯ ಅಂತ ನಮ್ಗೆ ತಿಳಿಯುತ್ತೆ. 8ನೇ ಅಧ್ಯಾಯ ನಗರದ ಗೆಲುವು ಮತ್ತೆ ವಿಫಲತೆಯಿಂದ ಪಾಠ ಕಲಿಯುವುದು ಮುಂದಿನ ಯಶಸ್ಸಿಗೆ ಅವಶ್ಯಕ ಅಂತ ತಿಳಿಯುತ್ತೆ. ದೇವರ ಮಾರ್ಗದರ್ಶನದ ಮೇಲೆ ನಂಬಿಕೆ ಇಡಬೇಕು. 9ನೇ ಅಧ್ಯಾಯ ಗಿಬಿಯೋನರ ತೊಂದರೆ, ಗಿಬಿಯೋನೈಟ್ಸ್ ಡಿಸೆಪ್ಷನ್. In Joshua chapter 9, the Gibeonites, fearing the advancing Israelites, they devised a clever plan to save themselves. They disguised themselves as ambassadors from a distant land, wearing old clothes, carrying moldy bread, claiming to have traveled a long distance peace treaty. They approached Joshua and leaders of Israel, who are unaware of the Gibeonites, actually local inhabitants of Canaan. Without seeking God's guidance, Joshua and Israelites are deceived by the Gibeonites
appearance and false story, leading them to make a treaty without fully investigating the facts. When they later discover the Gibeonites are their neighbors, it's too late to break the oath. So Israelites also angered, although angered, they honor the treaty due to their commitment before God. Gibeonites then become woodcutters and water carriers for the Israelites, serving them in this capacity for generations. ಇಲ್ಲಿ ಗಿಬಿಯೋನೈಟ್ನ ಮೋಸದ ಕತೆ ಬಗ್ಗೆ ಓದ್ತೇವೆ. ಗಿಬಿಯೋನರು ಎದುರಿನ ಇಸ್ರೇಲಿತರಿಗೆ ಹೆದರಿಸುವುದರಿಂದ ತಮ್ಮನ್ನು ರಕ್ಷಿಸಲು ಒಬ್ಬ ಸೂತಾರವಾದ ಯೋಜನೆಯನ್ನ ರೂಪಿಸುತ್ತಾರೆ. ಅವರು ದೂರನಾಡಿನ ಪ್ರವಾಸಿಗರಾಗಿ ಮಾಡುತ್ತಾ ಲಕ್ಷಣವನ್ನ ಬದಲಾಯಿಸುತ್ತಾರೆ. ಹಳೆಯ ಬಟ್ಟೆಗಳು ಧರಿಸುತ್ತಾರೆ. ಕುಸುರು ಹೊಟ್ಟೆ ಹೊಡೆಯುವ ಬ್ರೆಡ್ ತೆಗೆದುಕೊಂಡು ಶಾಂತಿಯ ಒಪ್ಪಂದವನ್ನ ಹುಡುಕಲು ಬಹಳ ದೂರ ಪ್ರಯಾಣಿಸಿದಂತೆ ಎಂದು ಒಪ್ಪಿಸುತ್ತಾರೆ. ಅವರು ಯೋಶುವ ಮತ್ತು ಇಸ್ರೇಲ್ ಲೀಡರ್ಗಳಿಗೆ ತಲುಪುತ್ತಾರೆ. ಗಿಬಿಯೋನಿಯರು ಹೀಗಾಗಿ ಕಾನಾನ್ ಸ್ಥಳೀಯಲ್ಲಿ ನಿವಾಸಿಗಳು ಎಂಬುದನ್ನು ತಿಳಿಯಲು ದೇವರ ಮಾರ್ಗದರ್ಶನವನ್ನು ಹುಡುಕದೆ ಯೋಶುವ ಮತ್ತು ಇಸ್ರೇಲರು ಗಿಬಿಯೋನಿಯರನ್ನ ಹೊರದಾಕುವಿಕೆ ಮತ್ತು ಸುಳ್ಳು ಕತೆಗೆ ಮೋಸದಡಿಸುತ್ತಾರೆ. ಇದು ಒದಿಗೆ ಹೊರತಾಗಿ ಒಪ್ಪಂದ ಮಾಡಲು ನೆನೆಸುತ್ತವೆ. ಅವರು ನಂತರ ತಿಳಿಯುತ್ತಿದ್ದಾಗ ಗಿಬಿಯೋನರಿಗೆ ಅವ್ರು ನಮ್ಮ ನೇಬರ್ಸ್ ಅಂತ ಕೂಡ ಶಪಥವನ್ನ ಒಯ್ಯಲು ಯಾವಾಗಲೂ ಆಗಿಲ್ಲ. ಇಸ್ರೇಲರು ಕೋಪಗೊಂಡರು. ಅವರು ದೇವರ ಮುಂದೆ ತಮ್ಮದಾದ ಒಪ್ಪಂದವನ್ನ ಗೌರವಿಸುತ್ತಾರೆ. ಗಿಬಿಯೋನರು ಹೀಗಾಗಿ ಇಸ್ರೇಲಿಯರನ್ನ ಮರದ ಕತ್ತರಿಸುವವರು ಮತ್ತು ನೀರಿನ ಒಯ್ಯುವವರಾಗಿ ಆಯ್ಕೆ ಮಾಡುತ್ತಾರೆ ಮತ್ತು ಅವರು ಈ ಶ್ರೇಣಿಯಲ್ಲಿ ಬಹಳ ಸಮಯ ಸೇವಿಸುತ್ತಾರೆ. ಹೀಗಾಗಿ ಇಲ್ಲಿ ಗಿಬಿಯೋನರು ದೂರದ ಊರಿನದವಂದ್ರು ನಾಟಕ ಮಾಡಿ ಮೋಸ ಮಾಡಿದರು. ಹಾಗಾಗಿ ನಿರ್ಧಾರಗಳ ಮೇಲೆ ದೇವರ ಮಾರ್ಗದರ್ಶನ ಕೇಳುವುದು ಅಗತ್ಯ. ಎಲ್ಲವನ್ನ ಮುಖಾಮುಖಿಯಾಗಿ ನೋಡದಿರಿ ಅಂತ ನಮ್ಗೆ ತಿಳಿಯುತ್ತೆ. 10ನೇ ಅಧ್ಯಾಯ ಸೂರ್ಯನು ನಿಂತದ್ದು. ಇಲ್ಲಿ ಯುದ್ಧದ ವೇಳೆಯಲ್ಲಿ ಯಶೋವನು ದೇವರನ್ನ ನೋಡಿ ಪ್ರಾರ್ಥಿಸ್ತಾನೆ. ಸೂರ್ಯನು ನಿಲ್ಲಿಸಲು ಕೇಳುತ್ತಾನೆ. ದೇವರು ಅದನ್ನು ಹಾಗೆ ಅವನು ಕೇಳಿದಂತೆ ಮಾಡ್ತಾರೆ. ಹಾಗಾಗಿ ಪ್ರಾರ್ಥನೆ ಅಸಾಧಾರಣ ಫಲಿತಾಂಶಗಳನ್ನ ತರುತ್ತದೆ. ದೇವರು ಪ್ರಕೃತಿಯನ್ನು ನಿಯಂತ್ರಿಸುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. 11ನೇ ಅಧ್ಯಾಯ ಉತ್ತರದ ರಾಜರ ಗೆಲುವು. ಇಲ್ಲಿ ಸಾಮೂಹಿಕ ಶ್ರಮದಿಂದ ದೊಡ್ಡ ಗುರಿಗಳನ್ನ ತಲುಪಬಹುದು. ದೇವರ ವಾಗ್ದಾನಗಳಿಗೆ ಸಾಮೂಹಿಕತೆ ಅಗತ್ಯ ಅಂತ ನಮ್ಗೆ ತಿಳಿಯುತ್ತೆ. 12ನೇ ಅಧ್ಯಾಯ ಜಯಪಟ್ಟ ರಾಜರ ಪಟ್ಟಿ. ಇಲ್ಲಿ ಹಿಂದಿನ ಜಯಗಳನ್ನ ನೆನಪಿಸಿಕೊಂಡು ಮುಂದಿನ ಸವಾಲುಗಳಿಗೆ ಧೈರ್ಯ ಪಡೆದುಕೊಳ್ಳಿ ಅಂತ ದೇವರ ವಾಗ್ದಾನಗಳು ನಿಜ ಅಂತ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್ ಭೂಮಿಯ ಹಂಚಿಕೆ ಪ್ರಾರಂಭ. 13ನೇ ಅಧ್ಯಾಯದಲ್ಲಿ ದೇವರು ತನ್ನ ಪ್ರಜೆಗೆ ತಕ್ಕ ತಾನ ಒದಗಿಸುತ್ತಾರೆ. ನ್ಯಾಯ ಸಮೃದ್ಧ ಹಂಚಿಕೆ ಸಮುದಾಯದ ಏಕತೆಯನ್ನ ಬಲಪಡಿಸುತ್ತಾರೆ. 14ನೇ ಅಧ್ಯಾಯ ಕಾಲೇಬನು ಪಾಲು. ಇಲ್ಲಿ ದೇವರ ಮೇಲೆ ನಂಬಿಕೆ ಉಂಟಾದವರಿಗೆ ದೇವರು ಫಲ ನೀಡುತ್ತಾರೆ. ವಯಸ್ಸು ಆತ್ಮೀಯ ಗುರಿಗಳನ್ನ ತಲುಪಲು ಅಡ್ಡಿಯಾಗದು ಅಂತ ನಮ್ಗೆ ತಿಳಿಯುತ್ತೆ. 15ನೇ ಅಧ್ಯಾಯದಿಂದ ಭೂಮಿಯ ಹಂಚಿಕೆ. ಇಲ್ಲಿ ಪ್ರತಿಯೊಬ್ಬರಿಗೂ ವಿಶಿಷ್ಟ ಕರೆ ಇದೆ, ಸ್ಥಳವಿದೆ ಅಂತ ನಾವು ನೋಡ್ತೀವಿ. ಇದನ್ನು ಗೌರವಿಸುವುದರಿಂದ ಒಡನಾಟು ಬೆಳೆದು ಬರುತ್ತದೆ. ಶರಣ ಪಟ್ಟಣಗಳು. 20ನೇ ಅಧ್ಯಾಯ ನ್ಯಾಯ ಮತ್ತು ಕರುಣೆ ಒಂದೇ ನ್ಯಾಯದ ಎರಡು ಬದಿಯಾಗಿದೆ. ರಕ್ಷಣೆ ನೀಡುವ ವ್ಯವಸ್ಥೆ ಕಾಪಾಡಬೇಕು ಅಂತ ತಿಳಿಯುತ್ತೆ. 21ನೇ ಅಧ್ಯಾಯ ಲೇವಿಯರಿಗೆ ಕೂಡ ಲೇವಿಯರ ಪಟ್ಟಣಗಳು. ಆತ್ಮೀಯ ನಾಯಕರು ಸಮುದಾಯದಿಂದ ಬೆಂಬಲ ಮತ್ತು ನೆರವು ಪಡೆಯಬೇಕು ಅಂತ ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 22ನೇ ಅಧ್ಯಾಯ ಪೂರ್ವದ ಗೋಷ್ಠಿಗಳ ಮನೆ ಮಗುಗೆ. ಸರಿಯಾದ ಸಂವಹನವು ಭಿನ್ನ ಮಾತುಗಳನ್ನ ತಡೆಯುತ್ತದೆ. ಏಕತೆಯನ್ನ ಕಾಪಾಡುವುದು ಅಗತ್ಯ ಅಂತ ಈ ಅಧ್ಯಾಯ ನೋಡ್ತೇವೆ. 23 ಯಶುವನ ವಿಧೇಯ ಭಾಷಣೆ. ದೇವರೊಡನೆ ಬದ್ಧತೆಗೆ ನಿಷ್ಠೆ ಇರಲಿ. ಹಿರಿಯರು ಮುಂದಿನ ಪೀಳಿಗೆಗಳಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಯಶುವನು ಮಾತಾಡ್ತಾನೆ. ಜೋಶುವಾಸ್ ಫೇರ್ವೆಲ್ ಅಡ್ರೆಸ್. ಜೋಶುವಾ ವಾರ್ನ್ಸ್ ಇಸ್ರಾಯೇಲ್ ಟು ರಿಮೇನ್ ಫೇತ್ಫುಲ್. 24ನೇ ಅಧ್ಯಾಯ ಒಡಂಬಡಿಕೆಯ ನವೀಕರಣ. ದೇವರನ್ನ ಆರಿಸೋದು ನಿಶ್ಚಿತವಾದ ನಿರ್ಧಾರವಾಗಬೇಕು. ಆತನೊಂದಿಗೆ ಒಡಂಬಡಿಕೆಯು ನಿರಂತರ ಪ್ರಯಾಣ ಅಂತ ಕೊನೆಯ ಅಧ್ಯಾಯದ ಈ ಪುಸ್ತಕ ಹೇಳುತ್ತೆ. ಈ ಪುಸ್ತಕ ನಮ್ಗೆ ಹೇಳೋದು ಯೆಹೋಶುವ ಪುಸ್ತಕವು ನಂಬಿಕೆ, ವಿಧೇಯತೆ ಮತ್ತು ಸಮುದಾಯದ ಮಹತ್ವವನ್ನ ಸೂಚಿಸುತ್ತದೆ. ಇಸ್ರೇಲರ ಅನುಭವಗಳು, ದೇವರ ಸ್ವಭಾವ, ಆತನ ನಿಷ್ಠೆ
ಮತ್ತು ನಂಬಿಕೆಯ ಶಕ್ತಿಯ ಕುರಿತು ನಮಗೆ ಪಾಠಗಳನ್ನು ಕಲಿಸುತ್ತದೆ. ಈ ಕಥೆಗಳು ನಮ್ಮ ಜೀವನದಲ್ಲಿಯೂ ದೇವರನ್ನ ಹೇಗೆ ಅನುಸರಿಸಬೇಕು ಎಂಬುದಕ್ಕೆ ದಾರಿದೀಪವಾಗಿದೆ. ಇದು ಯೋಶುವ ಪುಸ್ತಕನ ಸಮರಿ. ಥ್ಯಾಂಕ್ ಯು ಎಲ್ಲರಿಗೂ ಸೇರಿಕೊಂಡಿದ್ದಕ್ಕೆ, ದೇವರ ವಾಕ್ಯವನ್ನು ಕೇಳಿಕೊಂಡಿದ್ದಕ್ಕೆ. ದೇವರ ಶಾಂತಿ ನಮ್ಮಲ್ಲಿರಲಿ. ಸಿ ಯು ಆಲ್. ಶುಭರಾತ್ರಿ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಮೇಡಮ್. Thank you. ಥ್ಯಾಂಕ್ ಯು ಮೇಡಮ್. ಮೇಡಮ್.